ನೀವೆಲ್ಲ ಪ್ರಾಕ್ಟೀಸ್ ಮಾಡ್ತೀರಾ, ಹೋಗ್ತೀರಾ ಸ್ಟೇಜ್ ಮೇಲೆ, ಬ್ಯಾಂಡ್ ಇಟ್ಕೊತೀರಾ, ಹಾಡ್ತೀರಾ, ಎಲ್ಲ ಮಾಡ್ತೀರಾ. ಸೊ ಪ್ರಾಕ್ಟೀಸ್ ಸೆಷನ್ಸ್ ಎಲ್ಲ ಹೇಗಿರುತ್ತೆ? ಈಗ ಒಂದು ಕಾರ್ಯಕ್ರಮ ನೀವು ಹೋಗ್ಬಿಟ್ಟು ಮಾಡ್ತಾ ಇದ್ದೀರಲ್ಲ, ಹಾಡು ಸಾಂಗ್ಗಳನ್ನ ಹೇಳ್ತೀರಾ ಅಂದರೆ ಎಷ್ಟು ಹವರ್ಸ್ ನಿಮಗೆ ಪ್ರಾಕ್ಟೀಸ್ ಬೇಕಾಗುತ್ತೆ? ಹೇಗೆಲ್ಲ ಮಾಡ್ತೀರಾ ಅದನ್ನು? ಪ್ರಾಕ್ಟೀಸ್ ನಾವು ಆಲ್ಮೋಸ್ಟ್ ಒಂದು 3, 4, 5, 6 hours 6 hours of practice. one show hit ಆಗಬೇಕಂದ್ರೆ whatever one show anything practice makes man perfect Yeah. ಅಂತ ಅಂತಾರಲ್ಲ. Yeah. So before going to the stage 1-2-3 days prior showಗಿಂತ ಮುಂಚೆ ಒಂದು ಜಾಮಿಂಗ್ ಸೆಷನ್ ಮಾಡ್ತೀವಿ ಅರೌಂಡ್ 6 hours. ಲೈಕ್ ಎಲ್ಲ ನಾವು ಏನೇನು ಹಾಡ್ಬೇಕಂತೀವಿ ಆ ಸಾಂಗ್ಸ್ ನ ಇಟ್ಕೊಂಡು ಪ್ರಾಕ್ಟೀಸ್. ಸೊ ಅಲ್ಲಿ ಶೋ ಅಲ್ಲಿ ಎಷ್ಟು ಹವರ್ಸ್ ನೀವು ತಗೋತೀರಾ ಅಂಡ್ ಎಷ್ಟು ಹವರ್ಸ್ ಅಲ್ಲಿ ಎಷ್ಟು ಸಾಂಗ್ಗಳನ್ನ ನೀವು ಅಲ್ಲಿ ಕಂಪ್ಲೀಟ್ ಮಾಡ್ಕೋತೀರಾ? ಇವಾಗ 2 hours ಶೋ ಇದ್ರೆ Yeah. 2 hours ಹೋದ್ರೆ ಅರೌಂಡ್ 20 ಸಾಂಗ್ಸ್ ಹಾಡ್ತೀವಿ. ಓಕೆ. 3 hours ಇದ್ರೆ 25-26 ಸಾಂಗ್ಸ್ ಹಾಡ್ತೀವಿ. ಇಟ್ ಡಿಪೆಂಡ್ಸ್ ಟೈಮ್. ಸಪೋಸ್ ಲೇಟ್ ಆಗಿ ಸ್ಟಾರ್ಟ್ ಆಯ್ತು ಅಂದ್ರೆ ಕಟ್ ಡೌನ್ ಮಾಡೋದಾಗುತ್ತೆ ಸಾಂಗ್ಸ್. ನಾವು ಏನೇನು ಯೋಚನೆ ಮಾಡಿರ್ತೀವಿ ಅದನ್ನ ಸ್ವಲ್ಪ ಅಗೇನ್ ರೀಪ್ಲಾನ್ ಮಾಡ್ಕೋಬೇಕು. ಎಲ್ಲ ವಾಟ್ ಪ್ಲಾನ್ ಬಿ ಇಟ್ಕೋಬೇಕು. ಸೊ ಈಗ ನೀವೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರ್ತೀರಾ. ಸೊ ಆ ಸಾಂಗ್ ಬಿಟ್ಟು ಅಲ್ಲಿ ಫ್ಯಾನ್ಸ್ ಎಲ್ಲ ನಿಮಗೆ ಬೇರೆ ಸಾಂಗ್ ಕೇಳ್ತಾರೆ. ಆಬ್ವಿಯಸ್ಲಿ ತುಂಬ ಇವೆಂಟ್ಗಳಲ್ಲಿ ನಾನು ಇದು ನೋಡಿದ್ದೀನಿ, ಪ್ರಾಬ್ಲಮ್ಸ್ಗಳೆಲ್ಲ ಹೇಗಾಗತ್ತೆ ಅಂತ. ಸೊ ಆ ಟೈಮಲ್ಲಿ ನೀವು ಅದನ್ನ ಹೆಂಗೆ ತಗೋತೀರಾ? ಕಳಿಸ್ತಾರೆ, ಚೀಟಿಗಳು ಕಳಿಸ್ತಾರೆ. ಏನಂತ? ಐ ಲವ್ ಯು ಅಂತನಾ? ಈ ಸಾಂಗ್ ಹಾಡ್ರಿ, ಆ ಸಾಂಗ್ ಹಾಡ್ರಿ. ಈಗ ನಾನು ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಶೋಸ್ ಹೋಗ್ತೀನಿ. ನಮ್ ಬಿಜಾಪುರ ಆಗಲಿ, ಗುಲ್ಬರ್ಗ ಆಗಲಿ, ದೇರ್ ನಮ್ ಕಡೆ ಆ ಸೈಡ್ ಹೆಂಗಂದ್ರೆ ಹಿಂದಿ, ಲೇಟ್ 90s ಹಿಂದಿ ಸಾಂಗ್ಸ್ ಪ್ರಿಫರ್ ಮಾಡ್ತಾರೆ. ಅದು ನಮ್ ಕನ್ನಡ ಸಾಂಗ್ಸ್ ಆಗಲಿ, ರಾಜ್ಕುಮಾರ್ ಅವರು ಬೇಗ ರವಿಚಂದ್ರನ್ ಫ್ಯಾನ್ಸ್ ಇದಾರೆ. ರವಿಚಂದ್ರನ್ ಫ್ಯಾನ್ಸ್ ಕೇಳಕ್ಕೆ ಹೋಗ್ಬೇಡ್ರಿ ನೀವು. ರವಿಚಂದ್ರನ್ ಫ್ಯಾನ್ಸ್ ಅಂತೂ ಫುಲ್ ಇದಾರೆ ನಮ್ಮ. ಸೊ ಬರ್ಬರ್ ಕಳ್ಸ್ತಾರೆ. ಒಂದೊಂದ್ ಸಾಂಗ್ ವಿ ಕ್ಯಾನ್ ಅಕ್ಸೆಪ್ಟ್, ನಾಟ್ ಆಲ್ ಸಾಂಗ್ಸ್. ಒಂದು ಟೈಮ್ ಇದ್ರೆ ಎಕ್ಸೆಪ್ಟ್ ಮಾಡ್ತೀರಿ, ಇಲ್ಲ ಅಂದ್ರೆ ಅದು ಇಲ್ಲ. ಬಟ್ ವಿಲ್ ಅಕ್ಸೆಪ್ಟ್ ದ ಸಾಂಗ್. ಸೊ ಅಕಸ್ಮಾತ್ ನಿಮಗೆ ಹಾಡಕ್ ಆಗಿಲ್ಲ, ಅದು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಹೇಗಿದ್ ಮಾಡ್ತೀರಾ? ಟೈಮ್ ಇಲ್ಲ ಅನ್ಬಿಡ್ತೀವಿ. ಈಗ ಗೊತ್ತಾಯ್ತು, ಎಲ್ರಿಗೂ ಗೊತ್ತಾಯ್ತು. ಇವಾಗ ನೆಕ್ಸ್ಟ್ ಟೈಮಿಂದ ಹಿಡ್ಕೋತಾರೆ ಪಕ್ಕ. ಓಕೆ, ಇವಾಗ ತುಂಬಾ ವಿಡಿಯೋಗಳು ವೈರಲ್ ಆಗಿದೆ, ನಾವು ನೋಡಿದೀವಿ. RCB ಬಗ್ಗೆ ಏನ್ ಹೇಳ್ತೀರಾ? RCB, what do I tell? RCB it is always here. Whatever happens, 16 years ago, from Rahul Dravid to Faf du Plessis. Okay. I'm seeing us. First ever IPL match ನೋಡಿದ್ದೀನಿ ನಾನು. RCB KKR. ಬ್ರೆಂಡನ್ ಮೆಕಲ್ಲಮ್ ನಾ ಹೇಳೋದು ನೋಡಿದ್ದ. 158 ಹೊಡೆದಿದ್ದ ಬ್ರೆಂಡನ್ ಮೆಕಲ್ಲಮ್ RCB. Okay. ಅವತ್ತಿಂದ ಟು ಗುಜರಾತ್ ಟೈಟನ್ಸ್ ಮೊನ್ನೆ 21st May ಆಗಿದೆ. ಎಲ್ಲ ಮ್ಯಾಚ್ ನೋಡಿದ್ದೀನಿ RCB. Okay. It is always there, but okay, trophy ಇಲ್ಲ. ಈ ಸಲ ಕಪ್ ನಮ್ದೆ. What? ಈ ಸಲ ಕಪ್ ನಮ್ದೆ. ಏನೋ ಹೇಳ್ಬೇಕು ನಾನು ಇದ್ರ ಬಗ್ಗೆ. ಐ ಟೇಕ್ ದಿಸ್ ಪ್ಲಾಟ್ಫಾರ್ಮ್. Sure. ಈ ಸಲ ಕಪ್ ನಮ್ದೆ ಇದೆಯಲ್ಲ, ಪ್ಲೀಸ್ ದಯವಿಟ್ಟು ಯಾರು ಹೇಳ್ಬೇಡ್ರಿ. ದಟ್ ಇಸ್ ಅ ಡಿಸ್ಗ್ರೇಸ್ ವರ್ಡ್ ಅದು. ಇಫ್ ಯು ಟೆಲ್ ದಟ್, ನೋ, ಈಗ ಅದು ಹೇಳಿ ನೀವು RCB ಸೋಲ್ತಾರೆ. ದಟ್ ಇಸ್ ಟ್ರೂ. ಯಾಕೆ ಗೊತ್ತಾ? ನಾಟ್ ಇವನ್ RCB, ಈಗ ನಮ್ಮ ಕರ್ನಾಟಕ ಪ್ಲೇಯರ್ಸ್ ಆಚೆ ಇದಾರೆ, ಬೇರೆ ಫ್ರಾಂಚೈಸಸ್ ಇದಾರೆ. ರಾಬಿನ್ ಉತ್ತಪ್ಪ ಮತ್ತೆ ಪ್ರಸಿದ್ಧ ಕೃಷ್ಣ 2018 ಅಲ್ಲಿ ಇದು ಸ್ಟಾರ್ಟ್. ಈ ಸಲ ಕಪ್ ನಮ್ದೇ ಸ್ಟಾರ್ಟೆಡ್ 2018. ಅದರಿಂದ ಮುಂಚೆ ಗೊತ್ತಿರ್ಲಿಲ್ಲ. ಸೊ 18 ಅಲ್ಲಿ ರಾಬಿನ್ ಉತ್ತಪ್ಪ ಅಂಡ್ ಪ್ರಸಿದ್ಧ ಕೃಷ್ಣ ಒಂದು ಇಂಟರ್ವ್ಯೂ ಅಲ್ಲಿ ದೇ ಟೋಲ್ಡ್ ಈ ಸಲ ಕಪ್ ನಮ್ದೇ, KKR ನಾನ್. ಸೊ ಈಗ ಅದನ್ನ ಹೇಳಿದ್ರೆ ಹೋಗುತ್ತೆ ಅಂತ ಹೇಳ್ತಿದ್ದೀರಾ? ಆಮೇಲೆ ಮೋಸ್ಟ್ ವೈರಲ್ ಆಗಿತ್ತು, ಕರುಣ್ ನಾಯರ್ KL ರಾಹುಲ್ ಹತ್ರ ಬಂದು ವಿಲ್ ಟೇಕ್ ಒನ್ ವಿಡಿಯೋ ಅಂತ ಹೇಳಿ ಈ ಸಲ ಕಪ್ ನಮ್ದೆ ಹೇಳ್ಬಿಡೋ ನಮ್ಗೆ ಎಲ್ಲಾರ್ಗು ಪಂಜಾಬ್ ಭವನ್. ಸೊ ದಟ್ ವರ್ಡ್ ಇಸ್ ಓನ್ಲಿ ನಾಟ್ ಗುಡ್. ದಟ್ ವರ್ಡ್ ಇಸ್ ಓನ್ಲಿ ನಾಟ್ ಗುಡ್. ನೀವ್ ಹೇಳ್ರಿ ನೆಕ್ಸ್ಟ್ ಇಯರ್ RCB ಗೆಲ್ಲಲ್ಲ ಇದು ಹೇಳಿದ್ರೆ. ಯಾರು ಪ್ಲೀಸ್ ಹೇಳ್ಬಿಡಿ, ಹಾಗಾದ್ರೆ ಗೆಲ್ಲಿ ಅಟ್ಲೀಸ್ಟ್. ಡೌಟ್. ಇಲ್ಲ ವಿ ವಿಲ್ ಪಕ್ಕ. ಈ ಸತಿ ಕಪ್ ನಮ್ದೆ ಪಕ್ಕ ಕಪ್. ಓಕೆ, ಸೊ ಹಾಗ ನೀವು ನೆಕ್ಸ್ಟ್ ಟೈಮ್ ಹಂಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತೀರಾ RCB ಗೆ? ಓಕೆ ಫೈನ್, ಐ ವಿಲ್ ಕಮ್ ಟು ಯುವರ್ ಪಾಯಿಂಟ್. RCB ನ CSK ನ? MS ಧೋನಿ RCB. ಓಕೆ ಫೈನ್, ನಮ್ಮ ನೆಕ್ಸ್ಟ್ ರೌಂಡಿಗೆ ಹೋಗೋಣ. ದಿಸ್ ಆರ್ ದಟ್ ರೌಂಡ್. ಇದು ದಿಸ್ ಆರ್ ದಟ್ ನಾನು ಹೇಳ್ಕೊಂಡು ಹೋಗ್ತೀನಿ, ಅದ್ರಲ್ಲಿ ಯಾವ್ದಂತ ಒಂದು ಚೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಪ್ಲೇ ಲಿಸ್ಟ್ ಆರ್ ಪಾಡ್ಕಾಸ್ಟ್? ಶೂಸ್ ಆರ್ ಸ್ಲಿಪ್ಪರ್ಸ್? Shoes always. ಓಕೆ, ಸ್ವಿಮ್ಮಿಂಗ್ ಪೂಲ್ ಆರ್ ಬೀಚ್? Beach. ಫ್ರೂಟ್ಸ್ ಆರ್ ವೆಜಿಟೇಬಲ್ಸ್? Fruits. ಕ್ಯಾಶ್ ಆರ್ ಕಾರ್ಡ್? Cash. ಕೊಡಿ. ಟೆಕ್ಸ್ಟ್ ಆರ್ ಕಾರ್ಡ್? What? ಟೆಕ್ಸ್ಟ್ ಆರ್ ಕಾಲ್? Call. ನ್ಯೂ ಫೋನಾ ಅಥವಾ ನ್ಯೂ ಕ್ಲಾತ್ಸಾ? New phone. ಓಕೆ, ನೇಮಾ ಫೇಮಾ? Name. ಓಕೆ, ಮನಿನಾ ನೇಮಾ? Name.
ಡ್ರೈವರಾ ಪ್ಯಾಸೆಂಜರಾ? ಡ್ರೈವರ್. ಲವ್ ಆರ್ ಮನಿ? ಲವ್. ಅಪ್ಪ, ವೀಕ್ ಡೇಸಾ ವೀಕೆಂಡಾ? ಮಂಡೇ ಟು ಸ್ಯಾಟರ್ಡೆ. ಎಲ್ಲ ಮಿಕ್ಸ್ ಅದರಲ್ಲ. ಓಕೆ, ನೆಕ್ಸ್ಟ್ ನೋಡಿ ಹೋಗೋಣ. ಯಾ ಫೈನ್. ಈಗ ನಾನು ಇಂಗ್ಲೀಷಲ್ಲಿ ಹೇಳ್ತಾ ಹೋಗ್ತೀನಿ ಸಾಂಗ್ನ, ಅದನ್ನು ನೀವು ಕನ್ನಡದಲ್ಲಿ ಒಂದು ಲೈನ್ ಫುಲ್ ಹೇಳಬೇಕು. ಓಕೆನಾ? ಐ ಆಮ್ ಯೋರ್ ಕಿಂಗ್, ಯೋರ್ ಮೈ ಕ್ವೀನ್, ಟುಡೇ ಈಸ್ ಅ ಲವ್ ಮ್ಯಾರೇಜ್. I am your king, Okay. you're my queen, today is a love marriage. ಸಾಂಗ್. Yes. ಓಕೆ. ನಿನ್ನ ರಾಜ ನಾನು, ನನ್ನ ರಾಣಿ ನೀನು, ಪ್ರೇಮ ಕಲ್ಯಾಣವೇ ಇನ್ನು. Yeah, super, correct. Yeah. Don't see girls in saree, temperature always rises high, teachers could have told us in school. Come again. One more. Don't see girls in saree, temperature always rises high, teachers could have taught us in school. Okay, pass. I don't know. Seriously? ಎಲ್ಲ ಗ್ಯಾರಂಟಿ ಬೇಸರ್ ಮಾಡ್ಕೋತಾರೆ ನಿಮ್ಮ ಫ್ಯಾನ್ಸ್ ಎಲ್ಲ ಇವಾಗ. ಡೋಂಟ್ ಸಿ ಗರ್ಲ್ಸ್ ಇನ್ ಸ್ಯಾರಿ. ಸೀರೆಲಿ ಹುಡುಗಿರ ನೋಡಲ್ಲ. ಎಸ್, ಅಟ್ಲೀಸ್ಟ್ ಒಂದು ಲೈನ್ ಹೇಳಿ ಇವಾಗ. ನಿಲ್ಲ ಟೆಂಪರೇಚರ್. ಓಕೆ, ನೆಕ್ಸ್ಟ್. ಸ್ಟಾಪ್ ಸ್ಟಾಪ್ ರಿವರ್, ವೋಂಟ್ ಗಿವ್ ಅಪ್ ಬೈ ಮಿಸ್ಟೇಕ್, ಆಲ್ಸೋ ಐ ಆಮ್ ದ ಗುಡ್ ಬಾಯ್. Stop, stop, river. Don't. Won't give up. Okay. Mistake. I am the good boy. Some Nillisu. Yeah, you're nearby. Nillisu. ಇನ್ನು ನಿಲ್ಲೆ. ನಿಲ್ಲೆ ಮುಂದೆ. Yes, river. ನದಿ. ಕಾವೇರಿ. Okay. ನಿಲ್ಲೆ ಕಾವೇರಿ. Song. Okay. Yeah. I'm not good at this. Yeah, fine. Last one. Okay. Flower, ball girl, entered heart, did Kerala dance. ಹೂವು ಚೆಂಡು. ಚೆಂಡು ಹೂವು ಚೆಂಡು ಹುಡುಗಿ. ಹೂವು ಚೆಂಡು ಹುಡುಗಿ. ಎಸ್, ಹೂವು ಚೆಂಡು ಹುಡುಗಿ ಫ್ರಮ್ ಬುಲ್ಬುಲ್. ಓಕೆ. ಐ ಡೋಂಟ್ ನೋ ದಿಸ್ ಸಾಂಗ್. ಕೇಳಿಲ್ಲ? ಓಕೆ ಫೈನ್. ನೀವು ಕನ್ನಡ ಜಾಸ್ತಿ ಕೇಳ್ತಿರೋ, ಹಿಂದಿ ಜಾಸ್ತಿರೋ, ಯಾವುದು? ಎಲ್ಲ ಮಿಕ್ಸ್. ಸೊ ಜಾಸ್ತಿ ನೀವು ಕೇಳೋವಂಥ ಸಾಂಗ್ಗಳು ಯಾವ ಥರ ಇರುತ್ತೆ? ರೊಮ್ಯಾಂಟಿಕ್, ಮೆಲೋಡಿಯಸ್. ಓಕೆ. ರಾಜೇಶ್ ಕೃಷ್ಣನ್ ಫ್ಯಾನ್. ಓಕೆ ಫೈನ್. ಇಲ್ಲಿವರೆಗೂ ನೀವು ಯಾವ ಸೆಲೆಬ್ರಿಟಿಗಳ ಜೊತೆ ನೀವು ಸ್ಟೇಜ್ ಶೇರ್ ಮಾಡಿದ್ದೀರಾ? ಯಾರ ಜೊತೆ ಹಾಡಿದ್ದೀರಾ? ಸೆಲೆಬ್ರಿಟೀಸ್ ಸ್ಟೇಜ್ ಶೇರ್ ಮಾಡಿದ್ದೀನಿ ವಿತ್ ಐ ಕ್ಯಾನ್ ಟೆಲ್. ಓಕೆ, ನಮ್ಮ ರಾಜೇಶ್ ಕೃಷ್ಣನ್ ಸರ್ ಅವ್ರ ಜೊತೆ ಒಂದು ರೆಕಾರ್ಡಿಂಗ್ ನೋಡಿದ್ರು. ಓಕೆ. ಒಂದು BWSP ಅವರಿಗೆ ಸಾಂಗ್ ಮಾಡಿದ್ರು ಅವರು, ಅಲ್ಲಿ ರೆಕಾರ್ಡಿಂಗ್ ನೋಡಿದ್ದೆ. ಹಾಗೆ ಅರ್ಜುನ್ ಜನ್ಯ ಸರ್, Sonu Nigam sir. Okay, super. I coordinated Sonu Nigam sir. Okay. How was the experience? Beautiful, awesome, sakkaraಗಿ. And words can't be told ಹೇಳ್ತಾರಲ್ಲ, ಆ ಥರ ಇತ್ತು. Sonu Nigam sir is the top level. ನಿಜ ಅದು. ಯಾಕಂದ್ರೆ I'm telling from my heart, because ಯಾಕಂದ್ರೆ Sonu Nigam sir he is sensation. ಒಂದು ಟೈಮಲ್ಲಿ ಅಂತೂ he ruled ಎಲ್ಲಾ ಕಡೆ. ನಮ್ಮ ಕನ್ನಡ ಇಂಡಸ್ಟ್ರಿ ಆಗಲಿ, ನಮ್ಮ ಹಿಂದಿ ಎಲ್ಲ ಕಡೆ, ಆಲ್ ತೆಲುಗು, ತಮಿಳ್, ಎವ್ರಿವೇರ್ ದೇರ್ ಈವನ್ ಅಂಟಿಲ್ ನೌ Sonu Nigam sir is best. That is what I am. Fortunately I met him. I have a photo, we have taken picture also. So yeah. Super. So who is your best singer ಅಂತ ಯಾರಿಗೆ ಹೇಳ್ತೀರಾ? ಬೆಸ್ಟ್ ಸಿಂಗರ್ ಅಂದ್ರೆ ಒಬ್ರು ಅಂತ ಹೇಳಕ್ಕಾಗಲ್ಲ. ಫೇವರೇಟ್ ಸಿಂಗರ್? ಒಬ್ರು ಅಂತಾನೂ ಇಲ್ಲ. ವರ್ಸ್ಟ್ ಸಿಂಗರ್? ಯಾರಿಲ್ಲ. ನಾನೇ ವರ್ಸ್ಟ್ ಸಿಂಗರ್. ಓಕೆ. ನಿಮ್ಮ ಆಲ್ಬಮ್ ಸಾಂಗ್ಸ್ ಇಂದ ಒಂದು ಸಾಂಗ್ ಈಗ ನಮಗೋಸ್ಕರ ಪ್ಲೀಸ್. ಓಕೆ, ನಾನು ಒಂದು ಫಿಲ್ಮ್ ಹಾಡ್ತೀನಿ. ಯಾ. ಪೂರ್ಣಚಂದ್ರ ತೇಜಸ್ವಿ ಅವರು ಈ ಸಾಂಗ್ ಕಂಪೋಸ್ ಮಾಡಿದ್ದಾರೆ. ಸೊ ಫಾರ್ ಫಿಲ್ಮ್ ಕಲಾವಿದ 2021 ಹಳೆಯದು. ಸೊ ಅದೇ 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 ದಾರಿ ಕಾಯುತ್ತಲಿರುವೆ, ಪದೇ ಪದೇ ಎದೆಯಲ್ಲಿ ನನ್ನ ಚಿತ್ರ ಬಿಡಿಸುತ್ತಲಿರುವೆ, ಮುದ್ದು 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 ಮಾತುಗಳಲ್ಲಿ ಸೆಳೆದೆ ನೀನು ನನ್ನವಳೇ, ಪುಟ್ಟ 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 ಕನಸುಗಳನ್ನು ತಂದೆ ನೀನು ಕಣ್ಣಲ್ಲಿ, ಅದೇ 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 ದಾರಿ ಕಾಯುತ್ತಲಿರುವೆ,
ಪದೇ ಪದೇ ಎದೆಯಲ್ಲಿ ನಿನ್ನ ಚಿತ್ರ ಬಿಡಿಸುತ್ತಲಿರುವೆ. ಸೂಪರ್ ಸೂಪರ್ ಸರ್. ನಾನು ಇನ್ನೊಂದು ಕ್ವಶನ್ ಕೇಳಬೇಕು ಅಂದ್ಕೊಂಡೆ. ನೀವು ಸಿಂಗರ್ ಅಂತ ಎಲ್ಲರಿಗೂ ಯಾವಾಗಿಂದ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು? ಆಪರ್ಚುನಿಟೀಸ್ ಎಲ್ಲ ಹೇಗೆ ಬರಕ್ಕೆ ಸ್ಟಾರ್ಟ್ ಆಯ್ತು ನಿಮಗೆ? ಆಪರ್ಚುನಿಟೀಸ್ ನಂಗೆ ಜನ ನಂಗೆ ಗೊತ್ತಿಡಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಫಸ್ಟ್ ಸಾಂಗ್ ರಿಲೀಸ್ ಆದಾಗ ಹೇಳಿದ ಅಂತ, ಅವಾಗ ಎಲ್ಲರೂ ಸಿಂಗರ್ ಹಾಡ್ತಾರಪ್ಪ ಅಂತ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯ್ತು. ದೆನ್ ಆಪರ್ಚುನಿಟೀಸ್ ಹೇಗೇನು ಬಂದ್ಬಿಡಲ್ಲ. ಸೊ ಹಾರ್ಡ್ ವರ್ಕ್ ಇರುತ್ತೆ. ಅಲ್ಲ, ಹೇಗೆ ಗುರ್ತಿಡಿದ್ರು? ಸೊ ನೀವೊಬ್ರು ಸಿಂಗರು, ಇವ್ರಿಗೊಂದು ಆಪರ್ಚುನಿಟಿ ಕೊಡಬೇಕು, ಇವರು ಕೂಡ ಆಲ್ಬಮ್ ಸಾಂಗ್ಸ್ ಹಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಗೆ ಗೊತ್ತಾಯ್ತು ಅಂತ? ಅದು ನಾವು ಹೋಗಿ ಟ್ರ್ಯಾಕ್ಸ್ ಆಡ್ಬೇಕಾಗುತ್ತೆ. ಟ್ರ್ಯಾಕ್ಸ್ ಆಡ್ಬಿಟ್ಟು ಅಲ್ಲಿ ಡೆಲಿಗೇಟ್ ಶೋಸ್ ಎಲ್ಲ ಮಾಡ್ತಾ ಇರ್ತೀನಿ. ಅಲ್ಲಿ ಹೋಗಿ ಒಬ್ರು ಬಂದಿರ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಲಿರಿಸಿಸ್ಟ್ ಆಗಲಿ, ಏನೋ ನಮ್ಗೆ ಈ ತರ ಒಂದು ಸಾಂಗ್ ಇದೆ ಹಾಡ್ಕೊಡ್ತೀವಿ. ಅಲ್ಲಿಂದ ಆಪರ್ಚುನಿಟೀಸ್ ಬರ್ತಾ ಇರುತ್ತೆ. ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ಸ್ ನಾವೇ ಕಾಂಟ್ಯಾಕ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾರಿದೆ ಸರ್? ನೆಕ್ಸ್ಟ್ ಒಂದು ಫಿಲ್ಮ್ ನಡೀತಾ ಇದೆ ಈಗ. ಆ ಟೈಟಲ್ ರಿವೀಲ್ ಮಾಡಕ್ಕಾಗಲ್ಲ. ಟೈಟಲ್ ರಿವೀಲ್ ಮತ್ತೆ ಬರ್ತಾರಾ? ಆ ಫಿಲ್ಮ್ ನಡೀತಾ ಇದೆ. ಸೂಪರ್ ಸೂಪರ್, ಆಲ್ ದಿ ಬೆಸ್ಟ್. ಸೊ ಫೈನಲಿ ಲಾಸ್ಟ್ಗೆ ನಮ್ಮ ವೀಕ್ಷಕರಿಗೆ ಏನಂತ ಹೇಳಕ್ ಇಷ್ಟಪಡ್ತೀನಿ? ತುಂಬಾ ಥ್ಯಾಂಕ್ ಯು. ಇಲ್ಲಿವರೆಗೂ ನಮ್ಗೆ ಉದನ್ಮುಖ ಕಲಾವಿದರಿಗೆ ಬೆಳೆಸ್ತಾ ಇದ್ದಾರೆ, ಹಂಗೆ ಎಲ್ಲಾರ್ಗು ಬೆಳೆಸಿ, ಎಲ್ಲಾರ್ಗು ಆಶೀರ್ವಾದ ಮಾಡಿ. ನೀಡ್ ಯುವರ್ ಬ್ಲೆಸ್ಸಿಂಗ್ಸ್ ಎವ್ರಿ ಟೈಮ್. ನಾವು ಬಿಗ್ ಸ್ಟಾರ್ಸ್ ಆಗಲಿ, ಎವ್ರಿ ಒನ್, ದೇರ್ ಆರ್ ಮೆನಿ ಪೀಪಲ್, ಎಲ್ಲ ಎಷ್ಟೊಂದು ಸ್ಟ್ರಗಲರ್ಸ್ ಇದ್ದಾರೆ ಇನ್ ದಿಸ್ ಫೀಲ್ಡ್. ಎಲ್ಲಾರು ಫಿಲ್ಮ್ ನೋಡಿ, ಎಲ್ಲಾರ್ಗು ಬೆಳೆಸಿ. ಎವ್ರಿ ಒನ್, ದಿಸ್ ಆಲ್, ವಿ ಆರ್ ಆಲ್ ಫಾರ್ ಯು. ನಿಮ್ಗೆ ಏನ್ ಎಂಟರ್ಟೈನ್ಮೆಂಟ್ ಬೇಕು, ವಿ ಆರ್ ಆಲ್ವೇಸ್ ರೆಡಿ ಟು ಗಿವ್. ಸೊ ಥ್ಯಾಂಕ್ ಯು ಸೋ ಮಚ್. ಕೀಪ್ ಲವಿಂಗ್, ಪೀಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದಿ ಬೆಸ್ಟ್. ನಿಮ್ಮೆಲ್ಲ ಸಾಂಗ್ಗಳಿಗೂ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಹಲವಾರು ವಿಡಿಯೋಗಳಿಗೆ ನೋಡ್ತಾ ಇರಿ RK TV. ಧನ್ಯವಾದಗಳು.